20 9 to 11 11 2 2 ನಂಬರ್ 2 29 ಅಂದರೆ ಇಟ್ ಇಸ್ 2. ಇದು ಜಸ್ಟ್ ಆಪೋಸಿಟ್ ಟು ನಂಬರ್ 1. ನಂಬರ್ 2 ದಯವಿಟ್ಟು ಯಾವ ಕಂಪನಿ ಓನರು, ಪ್ರೊಪ್ರೈಟರು, ಪಾರ್ಟ್ನರ್ ಅಂತ ಆಗಬೇಡಿ. ಯು ಆರ್ ಗುಡ್ ಅಟ್ ನಂಬರ್ 2nd ಲೆವೆಲ್. ಡೋಂಟ್ ಟ್ರೈ ಟು ಬಿಕಮ್ ಎ ಲೀಡರ್. ನಾನು 10 ಜನರ ಉದಾಹರಣೆ ಕೊಡ್ತೀನಿ. ನಾನು ಹೇಳಿ 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 ಇವತ್ತು ಒಬ್ಬ ಅಂಗಡಿ ಇಟ್ಕೊಂಡು ಕೂತಿಯಾನೆ, ಉದ್ಧಾರ ಆಗಿಲ್ಲ. 20 ವರ್ಷದಿಂದ 3 ಅಂಗಡಿ 4 ಅಂಗಡಿ, ಒಬ್ಬರಂತೂ ನಮ್ಮ ರಿಲೇಟಿವ್ ಒಬ್ಬರು 3 ವರ್ಷ 4 ವರ್ಷ ನಡೆಸೋರು. ನನ್ನ ಮಿಸಸ್ಗೆ ಹೇಳ್ತಾ ಇದ್ದೆ, ಆಗಲ್ಲ ಇದು ಅಂತ. ಅಕ್ಷರಶಃ ಹಂಗೆ. ಯಾಕೆ ನಿಮಗೆ ಲಾಜಿಕ್ ಹೇಳ್ತೀನಿ. ನಂಬರ್ 2 ಇಸ್ ಶೋಸ್ ದ ಸನ್ ಸೈನ್. ಮೂನ್, ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ಮೂನ್ ಆಸ್ ಡಸಂಟ್ ಹ್ಯಾವ್ ಎಸ್ ಓನ್ ಪವರ್. ಇಟ್ ಶುಡ್ ರಿಫ್ಲೆಕ್ಟ್ ಫ್ರಮ್ ದ ಸನ್. ಸೊ ನಂಬರ್ 2 ಯಾರಿದ್ದಾರೆ, ಡೋಂಟ್ ಸ್ಟಾರ್ಟ್ ಎನಿ ಬಿಸ್ನೆಸ್. ಬಟ್ ಇದಕ್ಕೆ ರೆಮಿಡಿ ಇದೆ. ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ರೆಮಿಡಿ ಕಲಿಬೇಕು ನಾವು. ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್ ಬಟ್ ವಿತ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್. ಅದನ್ನು ನಾವು ಕಲಿಬೇಕು. ಮತ್ತು ಇವ್ರುಗಳಿಗೆ ತುಂಬ ಕೋಪ ಬರುತ್ತೆ. ಯಾಕೆ ನಮಗೆ ಒಬ್ಬರ ಮೇಲೆ ಕೋಪ ಬರುತ್ತೆ? ವೈ ವಿ ಗೆಟ್ ಆ್ಯಂಗರ್ ವಿತ್ ಅದರ್ಸ್? ಇಟ್ ಈಸ್ ಕಾಲ್ಡ್ ಅಸಹನೆ ಅಂತಾರೆ. ಅಸಹನೆ ಯಾಕಾಗುತ್ತೆ? ಸಿನ್ಸ್ ಯು ಆರ್ ನಂಬರ್ 2, ಯು ಆರ್ ನಾಟ್ ಸಕ್ಸೀಡ್ ಇನ್ ಎನಿಥಿಂಗ್, ಎನಿವೇರ್. ಸೊ ಆ ಒಂದು ಇದು ನಮಗೆ ಕೋಪ ಬರ್ತಿರುತ್ತೆ. ಸೊ ದೇ ಆರ್ ವೆರಿ ಗುಡ್ ಅಟ್, ದೇ ಆರ್ ಗುಡ್ ಮ್ಯಾನೇಜರ್ಸ್, ದೇ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಈಸಿಲಿ. ಆದರೆ ಅವರು ಯಾವುದೇ ಒಂದು ಡಿಸಿಷನ್ಸ್ ಅಂತ ತೊಗೊಳ್ಬೇಕಂದ್ರೆ ಬೆಟರ್ ಟೇಕ್ ಫ್ರಮ್ ದೇರ್ ಹೈಯರ್ ಅಥಾರಿಟೀಸ್. ದಟ್ ಈಸ್ ಆಲ್ವೇಸ್ ಸೇಫ್ ಫಾರ್ ದೆಮ್. ಸೊ ದಿಸ್ ಇಸ್ ನಂಬರ್ 2. ಇನ್ನು ಅದು ಬಿಟ್ಟು ಬೇರೆ ನಮ್ಮ 1 2 ಹೇಳ್ಬಾರ್ದು. ಬೇರೆ ಯಾರು ಹೇಳ್ತೀರಾ? ನಿಮ್ಮ ನಿಮ್ಗೆ ಗೊತ್ತು? 2 5 20 ನಿಮ್ದು. ಅದು ನಿಮ್ದು ಹೇಳಬಾರ್ದು. ನಿಮ್ದು ಹೇಳ ನಾನು ನೇರ ಬೈದ್ಬಿಡ್ತೀನಿ ನಿಮ್ಗೆ. ಅದಕ್ಕೇನೆ 5 ನಂಬರ್ 5 ನಿಮ್ದಲ್ಲ ತಾನೆ? ಸೊ ಥಿಂಕ್ ಅಬೌಟ್ ದೆಮ್ ಆ್ಯಂಡ್ ಹಿಯರ್ ನಂಬರ್ 5 ಆಲ್ಸೋ ಥಿಂಕ್. ಇವರು ಏನೇ ಕೆಲಸ ಮಾಡಲಿ, ವಾಟ್ ಎವರ್ ದೇ ಡೂ, ನಂಬರ್ 5, ದೇ ವಿಲ್ ನಾಟ್ ಗೆಟ್ ರಿಟರ್ನ್ more than 50% of what they done. They are born for others. ಅವ್ರ ಸುತ್ತ ಇರೋರು ಇವ್ರ ಹೆಸರು ಹೇಳ್ಕೊಂಡು ಬದುಕ್ಬೋದು. ದಿಸ್ ಈಸ್ ಬೇಸಿಕ್ ಕ್ಯಾರೆಕ್ಟರ್ಸ್. ನೀವು ಅಬ್ಸರ್ವ್ ಮಾಡಿ. ನಂಬರ್ 5 ಏನು ಮಾಡಿದ್ರು ಇದು ನಿಮ್ಗೆ ಅರ್ಥ ಆಗೋಯ್ತು ಅಂತ ತಿಳ್ಕೊಳ್ಳಿ. ಯು ವಿಲ್ ನಾಟ್ ಗೆಟ್ ಎನಿ ರಿಗ್ರೆಟ್ಸ್. ಬಟ್ ಇನ್ ಯುವರ್ ನೇಮ್ people will enjoy, people will earn, people will get ಇದು. This is the one. For example, Subhash Chandra Bose. For example, Bala Thackeray. For their power, they could not enjoy that much of full result. ಆದರೆ ಬಾಳಾ ಠಾಕ್ರೆನ ಹೇಳ್ಕೊಂಡು ಇವತ್ತು ಬದುಕೋ ಜನ ಇದ್ದಾರೆ. ಸುಭಾಷ್ ಚಂದ್ರ ಬೋಸ್ನ ಹೇಳ್ಕೊಂಡು ಬದುಕೊಂಡು ಇವತ್ತು ಜನ ಇರ್ತಾರೆ. ಆ್ಯಂಡ್ ಈ 5 ಇರ್ತಾರಲ್ಲ, 5 ಅವರ ಏಜ್ಗೆ, ಅದು ಯಾವುದಾದ್ರೂ ಏಜ್ ಇರಲಿ, 2ನೇ ವಯಸ್ಸಿರಲಿ, 5ನೇ ಕ್ಲಾಸ್ ಇರಲಿ, 10ನೇ ಕ್ಲಾಸ್ ಇರಲಿ, 30 ವರ್ಷ ಆಗಲಿ, 60 ವರ್ಷ ಆಗಲಿ, 70 ವರ್ಷ ಆಗಲಿ, ಅವರ ಸಮಕಾಲೀನರಿಗಿಂತ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ. ದೇ ಸ್ಟ್ರಗಲ್ ಲೈಕ್ ಎನಿಥಿಂಗ್. ಅಬ್ಸರ್ವ್ ಮಾಡಿ, ಸುಮ್ಮನೆ ಅಬ್ಸರ್ವ್ ಮಾಡಿ. ದೇ ಟೇಕ್ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ಥರದವ್ರು ನಿಮ್ಗೆ ಎಂಪ್ಲಾಯ್ ಆಗಿದ್ರೇನೋ ಲಾಭ? ದೇ ಟೇಕ್ ಎ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಮಾಡಿದೆಲ್ಲ ನಿಮಗೆ ಲಾಭ ಆಗ್ತಾ ಇರುತ್ತೆ. ಈಗ ಆ ಥರದ ಒಬ್ಬ ಸ್ನೇಹಿತ ಇದ್ದಂತ ಇಟ್ಕೊಳ್ಳಿ ಅಲ್ವಾ?
ಇದು ದ ಅನದರ್ ಕ್ಯಾರೆಕ್ಟರ್ ಈಸ್ ಅದಕ್ಕೆಲ್ಲ ನಿಮಗೆ ಮುಂದಿನ ಇದರಲ್ಲಿ ನಾನು ಬರೀ 3 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ನೀವು ಕಲಿಬೇಕು. ಇವತ್ತು ನಾನೇನು ಹೇಳ್ಬೇಕು ಅಂದ್ಕೊಂಡೆ ಅದನ್ನಷ್ಟೇ ಹೇಳೋದು. ನೀವು ಒಂದು 2.5 ಗಂಟೆನಲ್ಲಿ ಅವ್ರ ಬಿಸ್ನೆಸ್ ಮಾಡ್ಬೋದಾ ಇಲ್ವಾ, ಇವ್ರ ಜೊತೆ ಹೋಗ್ಬೋದಾ ಇಲ್ವಾ, ಬೋಟಲ್ಲಿ ಹೋಗ್ಬೋದಾ ಇಲ್ವಾ, ನಡ್ಕೊಂಡು ನೋ. ಇವತ್ತು ನಾನೇನು ಅಂದ್ಕೊಂಡೆ ಅದನ್ನ ಮಾತ್ರ ಹೇಳಕ್ಕಷ್ಟೇ ಇರೋದು. ಇರಿಪ್ಪ ಇರೇ ತಡ್ಕೊಳ್ಳಿ, ನಾನು ಮುಗಿಸ್ಕೊತಿಲ್ಲ. ಇಂಟರಾಕ್ಟಿವ್ ಅಂದರೆ ನಾನು ಹೇಳ್ದಾಗ ಮಾತಾಡಬೇಕು. ಅಷ್ಟೇ. ಇಂಟರಾಕ್ಟಿವ್ ನಾನು ಕೇಳ್ತೀನಿ ನಿಮಗೆ, ಸರ್ ನಿಮ್ಮ ನಂಬರ್ ಹೇಳಿ ಅಂತೀನಿ. ಯು ಶುಡ್ ಸೇ ನಂಬರ್ ಓನ್ಲಿ. ನಂಬರ್ 5 ಇನ್ನೊಂದು ಕ್ಯಾರೆಕ್ಟರ್ ಹೇಳ್ಬಿಡ್ತೀನಿ. ಇವರು ಬೆಳಿಬೇಕು ಅಂತಂದರೆ ಹೊರಗಿನವರ ಸಹಾಯದಿಂದ ಮಾತ್ರನೇ ಬೆಳೆಯೋಕ್ಕಾಗೋದು. ನಮ್ಮ ಹತ್ರ ದುಡ್ಡಿದೆ, ಆಸ್ತಿ ಇದೆ, ಹಾಕೋ 1 ಕೋಟಿ ರೂಪಾಯಿ ಅಂಗಡಿ, ವರ್ಕೌಟ್ ಆಗಲ್ಲ. ಯು ಶುಡ್ ಗ್ರೋ ಫ್ರಮ್ ಅದರ್ಸ್ ಇನ್ ದ ಸೊಸೈಟಿ. ಈಗ ನಿಮಗೆ ಉತ್ತರ ಅದು. ಅವ್ರು ಬೆಳಿಬೇಕು ಅಂದ್ರೆ, ಈಗ ಬಾಳ ಠಾಕ್ರೆ ಬೆಳಿಬೇಕು ಅಂದರೆ ಅವ್ನು ಸುತ್ತ ಇರೋ ಸಮಾಜದಿಂದ ಅವ್ನು ಲೀಡರ್ ಆಗ್ತಾನೆ ಹೊರತು ಅವ್ರ ಅಪ್ಪ ಮಾಡಿದ್ರಿಂದ ಲೀಡರ್ ಆಗಲ್ಲ. ಸುಭಾಷ್ ಚಂದ್ರ ಬೋಸ್ ಅಷ್ಟೇ. ಸಿ ದ ಕ್ಯಾರೆಕ್ಟರಿಸ್ಟಿಕ್ಸ್. ನಂಬರ್ 5, ದೇ ಸ್ಟ್ರಗಲ್, ದೇ ಆರ್ ಹ್ಯಾವಿಂಗ್ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟೀಸ್. ನೀವು 10ನೇ ಕ್ಲಾಸ್ ಹುಡುಗಿ ನೋಡಿ ಬೇಕಾರೆ, ಬೇರೆ 10ನೇ ಕ್ಲಾಸ್ ಹುಡುಗಿ ಈ ಥರ ಇರೋದಿಲ್ಲ ಅವರು. ದೇ ಹೋಲ್ಡ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಇದಿಷ್ಟು. ಆಮೇಲೆ 17